ಸರ್ ಅದು ಸಂಸ್ಕೃತ ಲ್ಯಾಂಗ್ವೇಜ್ ಜಾಸ್ತಿ ಯಾರು ಓದಲ್ಲ. ಆಮೇಲೆ ಹಿಂದಿ ಬೇರೆಯವರು ಎಲ್ಲರೂ ಓದ್ತಾ ಇರ್ತಾರೆ. ಆಮೇಲೆ ಕನ್ನಡ ಯಾರ್ದು ಮಾತೃಭಾಷೆ ಕನ್ನಡ ಇರ್ತಾರೆ ಅವರು ಜಾಸ್ತಿ ಸಂಸ್ಕೃತನೂ ತಗೊಳ್ಳಲ್ಲ, ಅದು ಹಾರ್ಡ್ ಇರುತ್ತೆ ಅಂತ. ಆದರೆ ನನಗೆ ಒಂಥರ ಫೀಲ್ ಆಯಿತು, ನಾನು ಸಂಸ್ಕೃತ ತಗೊಳ್ತೀನಿ, ನಾನು ಅದನ್ನು ಓದೋಣ ಅಂತ ನನಗೆ ಆಸೆ ಬಂತು. ಅದಕ್ಕೆ ನಾನು ಸಂಸ್ಕೃತ ತಗೊಳ್ದೆ. ನಮ್ಮ ಅಮ್ಮ ಯಾಕೆ ತಗೊಳ್ತಾ ಇದೆಯಾ ಶಾಕ್ ಅಂತ ಆಗಿದ್ರು. ಆಮೇಲೆ ನಮ್ಮ ಅಪ್ಪನೂ ಹೇಳಿದ್ರು ನನ್ನಪ್ಪ ಹೇಳಿದ್ರು ತಗೊಳ್ಳಿ, ಬೇರೆಯವ್ರು ಎಲ್ಲ ಓದ್ತಾರೆ, ನೀನು ಇದನ್ನು ಓದು, ಹಾಡಿದ್ರು ಕೂಡ ಒಂಥರ ದೊಡ್ಡ ಭಾಷೆ ಓದು. ಆಮೇಲೆ ನಮ್ಮ ಗುರುಗಳು ಎಲ್ಲ ಹೇಳ್ತಾರೆ ದೇವ್ರ ಭಾಷೆ ಅದು, ಅದನ್ನು ರೆಸ್ಪೆಕ್ಟ್ ಜಾಸ್ತಿ ಕೊಡಬೇಕು ಅಂತ. ಅದನ್ನು ರೆಸ್ಪೆಕ್ಟ್ ಎಷ್ಟು ಕೊಡ್ತೀರಿ ಅಷ್ಟೇ ವಿದ್ಯಾ ಬರುತ್ತೆ ಅಂತ. ಆಮೇಲೆ ಸಂಸ್ಕೃತದಲ್ಲಿ ವಿದ್ಯಾ ಪರಮಂ ಬಲಂ ಅಂತ ಹೇಳ್ತಾರೆ. ಅಂದರೆ ವಿದ್ಯೆನ ಎಷ್ಟು ಖರ್ಚು ಮಾಡಿದ್ರೂ ಅದು ನಮಗೆ ಅಷ್ಟೊಂದು ಜಾಸ್ತಿ ಸಿಗುತ್ತೆ ಅಂತ ಹೇಳ್ತಾರೆ.